ನನಗೆ ಡೀಟೇಲ್ ಬೇಕು ಏನು ನೀವು ಯಾವ ಊರು ನಿಮ್ದು ಏಜು ಅಂಡ್ ನಿಮ್ಗೆ ಏನೆಲ್ಲ ಸಮಸ್ಯೆ ಇತ್ತು ಅಂಡ್ ಸಿಸ್ಟಮಿಗೆ ಬಂದಾದ್ಮೇಲೆ ನಿಮ್ಮಲ್ಲಿ ಆದಂತ ಈ ಒಂದು ವಾರದಲ್ಲಿ ಆದಂತ ಬದಲಾವಣೆ. ಓಕೆ. ಓಕೆ ಸರ್. ಹ್ಮ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನನ್ನ ಹೆಸರು ಬಂದ್ಬಿಟ್ಟು ರಂಜಿತಾ ಅಂತ. ನಾನು ಬೆಂಗಳೂರಿಂದ ಜಾಯ್ನ್ ಆಗಿರೋದು 26 ಇಯರ್ಸ್ ನನಗೆ ಇವಾಗ. ನಾನ್ ಹ್ಮ್ ಜಾಯ್ನ್ ಆಗಿದ್ ಬಂದ್ಬಿಟ್ಟು ನಂಗೆ ಡಯಾಬಿಟಿಕ್ ಇದೆ, ಓವರ್ ವೇಟ್ ಇದೆ. ನಂಗೂ ಹಿಂಗೆ ಸರ್ ಒಂದು 2 ಸರಿ ಅಬೋಷನ್ ಹ್ಮ್ ಆಗಿದೆ, ಮಿಸ್ಕ್ಯಾರೇಜ್ ಆಗಿದೆ. ಡಾಕ್ಟರ್ ಹೇಳಿದ್ರು ನೀವು ವೆಯ್ಟ್ ಲಾಸ್ ಮಾಡ್ಬೇಕು, ಡಯಾಬಿಟಿಕ್ ಕಂಟ್ರೋಲ್ ಇಡಬೇಕು, ಹಂಗಂದ್ರೆ ಮಾತ್ರ ನೆಕ್ಸ್ಟ್ ನೀವು ಹಾಸ್ಪಿಟಲ್ಗೆ ಹ್ಮ್ ಬನ್ನಿ, ಇಲ್ಲ ಅಂದ್ರೆ ಬರಬೇಡಿ ಅಂತ ಹೇಳಿದ್ರು. ಇಲ್ಲ ಮತ್ತೆ ಇದೇ ತರ ಆಗುತ್ತೆ ಹ್ಮ್ ಅಂತ. ಅದಕ್ಕೆ ನಾನು ಸೀರಿಯಸ್ ಆಗಿ ಫಸ್ಟ್ ನನ್ನ ಮೇಲೆ ಹೇಳಿದ್ದು ವೆಯ್ಟ್ ಲಾಸ್ ಮಾಡ್ಬೇಕು, ವೆಯ್ಟ್ ಲಾಸ್ ಮಾಡಿದ್ರೆ ಎಲ್ಲ ಬಾಡಿಲಿ ಇರೋದೆಲ್ಲ ಹೋಗುತ್ತೆ ಅಂತ ಹೇಳಿ. ಹಂಗಂತ ಹೇಳಿ ನಾನು ಈ ಸಿಸ್ಟಮ್ ಜಾಯ್ನ್ ಆದೆ ಸರ್. ಜಾಯ್ನ್ ಆಗಿದ್ದ ಫಸ್ಟ್ ಡೇ ನಾ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಪ್ರಾಕ್ಟೀಸ್ ಹ್ಮ್ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ಬೆಳಿಗ್ಗೆ ಮೋಷನ್ ಹೋಗ್ತಾ ಇದ್ದೆ, ಬಟ್ ಹ್ಮ್ ಕ್ಲಿಯರ್ ಆಗಿ ಅನಿಸ್ತಾ ಇರ್ಲಿಲ್ಲ. ಏನ್ ಹೋದ್ರುನು ಇನ್ನ ಏನೋ ಇದೆ ಹೋಟೆಲ್, ಇನ್ನ ಏನೋ ಇದೆ ಹೋಟೆಲ್ ಆ ತರ ಫೀಲ್ ಆಗ್ತಿತ್ತು. ಹ್ಮ್ ಹ್ಮ್ ಬಟ್ ಅವತ್ತು 12:30 ಅನ್ನೋಷ್ಟೊತ್ತಿಗೆ ಒಂದು 7 to 8 times ನಾನು ಫ್ರೀ ಮೋಷನ್ ಹೋಗಿದ್ದೀನಿ. ವಾಹ್. ಹೊಟ್ಟೆ ಫುಲ್ ಕ್ಲಿಯರ್ ಆಗಿತ್ತು ಸರ್. ಅವತ್ತು ಫುಲ್ ಹಗುರ ಆಯ್ತು. 11:00ವರೆಗೆ ಸಿಕ್ಕಾಪಟ್ಟೆ ಹೊಟ್ಟೆ ಎಸೆಕ್ ಸ್ಟಾರ್ಟ್ ಆಯ್ತು. ಹ್ಮ್ ಸ್ಪ್ರೌಟ್ಸ್ ಅದೆಲ್ಲ ತಿಂದು ಮಧ್ಯಾಹ್ನ 12:30ವರೆಗೆ ಊಟಕ್ಕೆ ಹೋದೆ. ಹ್ಮ್ ಅಲ್ಲಿ ನಾನು ಪ್ರತಿದಿನ 12:00ವರೆಗೆ ಊಟ ಮಾಡೋದು. ಊಟ ಮಾಡಿದ್ರು ನಂಗೇನೋ ಸಮಾಧಾನ ಆಗ್ತಾ ಇರ್ಲಿಲ್ಲ. ಏನೋ ಒಂಥರ ಫುಲ್ಲಿ ಫೀಲು, ಆಮೇಲೆ ಟೇಸ್ಟ್ ಅನ್ಸ್ತಿರ್ಲಿಲ್ಲ. ಸುಮ್ನೆ ಹ್ಮ್ ಊಟ ಮಾಡ್ಬೇಕಲ್ಲ ಅಂತ ಒಂದೊಂದ್ಸತಿ ಊಟನೇ ಮಾಡ್ತಾ ಇರ್ಲಿಲ್ಲ. ಆ ತರ ಮಾಡ್ತಾ ಇದ್ದೆ ನಾನು. ಹ್ಮ್ 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 ಹೋಗಕ್ಕೆ ಬೇಜಾರ್ ಮಾಡ್ಕೊಂಡು ಅವತ್ತು 12:00ವರೆಗೆ ಊಟಕ್ಕೆ ಹೋದೆ ಸರ್. ಅವತ್ತು ಊಟ ಮಾಡಿದ್ದು ಹೆಂಗ್ ಅನಿಸ್ತು ಅಂದ್ರೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ನಂಗೆ ಊಟ ಮಾಡಿದ್ದು ಹೊಟ್ಟೆ ತುಂಬ್ತು ಅನಿಸ್ತು. ಏನೋ ಒಂಥರ ಸಮಾಧಾನ ಫೀಲ್ ಆಯ್ತು ಸರ್ ಊಟ ಮಾಡಿದ್ದಕ್ಕೆ ಹೊಟ್ಟೆಲಿ. ಊಟ ರುಚಿ ಖುಷಿ ಬಂತ ಆಯ್ತು, ನಿಮ್ಗೆ? ಏನಪ್ಪಾ ಊಟ ಇದು ರುಚಿ ಇಲ್ಲ ಬಂತ ಫಸ್ಟ್ ಡೇ? ಅಂತಂದ್ರೆ. ಹಾ ಸರ್, ಟೇಸ್ಟ್ ಅನಿಸ್ತು ಊಟ. ಬಂದು ಹ್ಮ್ ನಾನು ಕೊಲೀಗ್ಸಿಗೆ ಹೇಳ್ದೆ ಇವಾಗ ಕ್ಯಾಂಟೀನಲ್ಲಿ ಊಟ ಚೆನ್ನಾಗಿದೆ, ಹೋಗಿ ಊಟ ಮಾಡಿ ಅಂತ. ಹ್ಮ್ ನಾನ್ ಅನ್ಕೊಂಡಿದ್ದೆ ಕ್ಯಾಂಟೀನಲ್ಲೇ ಊಟ ಸರಿ ಕೊಡಲ್ಲ ಅಂತ, ಬಟ್ ನನ್ ಟೇಸ್ಟ್ ಬಡ್ ಸತ್ತೋಗಿದ್ವು ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು ಸರ್. ಒಂದಿನಕ್ಕೆ ಆಕ್ಟಿವೇಟ್ ಆಗ್ತವೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹ್ಮ್ ಆಮೇಲೆ ನಿದ್ದೆ ಬರ್ತಾ ಇತ್ತು ಸರ್ ಇಲ್ಲಿಂದ ಹೋದ ತಕ್ಷಣ. ಯಾಕಂದ್ರೆ ನೈಟ್ ಮಲಗೋದೆಲ್ಲ ತುಂಬಾ ಲೇಟ್ ನಾನು. ಬೆಳಿಗ್ಗೆ ಬೆಳಿಗ್ಗೆ ಬೇಗನೆ ಹೇಳ್ಬೇಕಿತ್ತು, ಬಟ್ ನೈಟ್ ಅಂದ್ರೂ 2:30 3 ಗಂಟೆ ಆದ್ರೂ ಮಲಗ್ತಾ ಇರ್ಲಿಲ್ಲ. ಆ ತರ ಎಲ್ಲ ಆಗೋದು. ಹ್ಮ್ ಬಟ್ ಹ್ಮ್ ಫಸ್ಟ್ ಡೇ ನಾನು ಅವತ್ತು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಡೇ ನಾನು ನೈಟ್ 9:30 ಅಷ್ಟೊತ್ತಿಗೆ ನನ್ ಕಣ್ಣು ಎಳೆಯಕ್ ಸ್ಟಾರ್ಟ್ ಆಯ್ತು. ವಾಹ್. ಅವತ್ತು ಸೂಪರ್. 9:30ಗೆ ಮಲ್ಕೊಂಡೆ ಸರ್. ಇನ್ನೊಂದೇನಂದ್ರೆ ನನ್ ಮಿಡಲ್ ಮಿಡಲ್ ಅಲ್ಲಿ ನನ್ಗೆ ಎಚ್ಚರ ಆಗ್ತಿತ್ತು. ಯೂರಿನ್ ಪಾಸ್ ಮಾಡಕ್ ಹೇಳ್ಬೇಕಿತ್ತು. 5 to ಏನಿಲ್ಲ ಅಂದ್ರೆ ಒಂದ್ 5 ಸರಿ ಇಲ್ಲ 4 5 ಸರಿ ಅಂತ ಮಿನಿಮಮ್ ಹೇಳ್ತಾನೆ ಇದ್ದೆ. ಎದ್ದಾಗೆಲ್ಲ ನಾನು ನೀರ್ ಕುಡಿಬೇಕು ವಾಶ್ರೂಮ್ಗೆ ಹೋಗಿ ಬಂದ್ಮೇಲೆ, ಇಲ್ಲ ಗಂಟ್ಲೆಲ್ಲ ಫುಲ್ ಒಣಗ್ದಂಗ ಆಗ್ತಾ ಇತ್ತು. ಹ್ಮ್ ಕುಡ್ದ್ಮೇಲೆ ಮಲಗಿದ್ರೆ ಮತ್ತೆ ಯೂರಿನ್ ಬರೋದು. ಬಟ್ ಅವತ್ತು 9:30ಗೆ ಮಲಗಿದ್ರೆ ನಾನು ಸೀದಾ ಬೆಳಿಗ್ಗೆನೆ ಎಚ್ಚರ ಆಗಿರೋದು. ನಂಗೆ ಮಿಡಲ್ ಅಲ್ಲಿ ನಾನು ಎದ್ದಿಲ್ಲ. ಕಂಪ್ಲೀಟ್ ನಿದ್ದೆ ಆಗೋಯ್ತು. ಕಂಪ್ಲೀಟ್ ನಿದ್ದೆ ಆಗಿತ್ತು ಸರ್. ಫ್ರೆಶ್ ಆಗಿತ್ತು ಮೈಂಡ್ ಬೆಳಿಗ್ಗೆ ಎದ್ದಾಗ. ಹ್ಮ್ ಆಮೇಲೆ ಕಾಲೆಲ್ಲ ಚುಚ್ಚೋದು ಸರ್. ನಂಗೆ ಡಯಾಬಿಟಿಕ್ ಇರೋದ್ರಿಂದ ಈ ಕೈಯಲ್ಲಿ ಹೆಂಗಂದ್ರೆ ಇಲ್ಲಿಂದ ಸರ್ ಫುಲ್ ಇನ್ಸುಲಿನ್ ತಗೋತಾ ಇದ್ದೆ ಮುಂಚೆ ನಾನು. ಹ್ಮ್ ಇಲ್ಲಿಂದ ಹಿಡ್ದು ಆಮೇಲೆ ತೊಡೆಯಿಂದ ಇಲ್ಲಿ ಟಿಪ್ ಇರುತ್ತಲ್ಲ ಸರ್, ಈ ತರ ಟಿಪ್ಸ್ ವರ್ಗುನು ಅದೇನೋ ಒಂಥರ ಸೆಳ್ತಾ, ಅದು ಚುಚ್ತತೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಅದು ಉರಿನಾ ಅಂತ ಗೊತ್ತಾಗ್ತಿರ್ಲಿಲ್ಲ. ನನಗೆ ಒಳಗೆ ಹೆಂಗಾಗ್ತಿತ್ತು ಅಂದ್ರೆ ನರ ಉಪ್ತಿದಾವೆ ಅನ್ನೋ ಫೀಲ್ ಬರೋದು. ಹ್ಮ್ ಏನೋ ಎಕ್ಸ್ಪೆಂಡ್ ಆಗ್ತಾ ಇತ್ತು ಒಳಗಡೆ, ನೋವು ಕೊಡ್ತಾ ಇತ್ತು ನಂಗೆ, ನೋವು ಕೊಡ್ತಾ ಇತ್ತು ನಂಗೆ. ಆ ತರ ಫೀಲ್ ಆಗೋದು ನೈಟ್ ಮಲಗಿದ್ರೆ. ನಿದ್ದೆ ಆಯ್ತು ಮಲಗಿದ್ರು ಅದು ಸ್ಟಾರ್ಟ್ ಆಯ್ತಂದ್ರೆ ಯಾರೋ ಹೊಡೆದು ಎಬ್ಬಿಸ್ದಂಗೆ ಫೀಲ್ ಆಗ್ತಾ ಇತ್ತು. ಹ್ಮ್ ಅವತ್ತು ಅದು ಏನೂ ಆಗ್ಲಿಲ್ಲ ಸರ್. ನಂಗೆ ಒಂದ್ ಟಿಪ್ಪುನು ನಂಗೆ ಪೇನ್ ಬರ್ಲಿಲ್ಲ ಅವತ್ತು. ವಾವ್. ಸೂಪರ್. ಹಾ. ಫಸ್ಟ್ ಡೇ ರಿಸಲ್ಟ್ ಸರ್ ನನ್ನದು. ಆಮೇಲೆ ಇವಾಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಇವತ್ತು 6th ಡೇ ಸರ್. ನಿನ್ನೆ ಹ್ಮ್ SMS ಪ್ಲಾನ್ ಅಂತ ಸ್ಟಾರ್ಟ್ ಮಾಡಿದ್ದು. ವೆರಿ ಗುಡ್. ಹಾ, ಹೇಳಿ ನನ್ನ. ನಿನ್ನೆ ಮತ್ತೆ 2:30 ಆದ್ರೂ ನಿದ್ದೆ ಬರ್ಲಿಲ್ಲ ಸರ್ ನಂಗೆ. ಹಾ. ಮತ್ತೆ 10:30 11 ಗಂಟೆ ಅಷ್ಟಿಗೆ ಹೊಟ್ಟೆ ಹಸಕ್ ಸ್ಟಾರ್ಟ್ ಆಗ್ಬಿಡ್ತು. ಮತ್ತೆ ಊಟ ಮಾಡಿ ಮಲಗಿದ್ದೀನಿ. ಓಕೆ. ಫಸ್ಟ್ ಯಾವಾಗ ನೀವು SMS ಪ್ಲಾನ್ ಶುರು ಮಾಡ್ತೀರಿ, ನಿಮ್ಮ ಬಾಡಿ ಕನ್ಫ್ಯೂಷನ್ ಸ್ಟೇಟಿಗೆ ಹೋಗುತ್ತೆ. ಯಾಕಂದ್ರೆ ಸುಮಾರು ವರ್ಷಗಳಿಂದ ರಾತ್ರಿ ನಾವು ಕಾರ್ಬೋಹೈಡ್ರೇಟ್ ನ ಕೊಡ್ತಾ ಇರ್ತೀವಿ, ಕರೆಕ್ಟ್? ಹ್ಮ್ ಸೊ ಯಾವಾಗ ನಾವು ವೆಲ್ ಬ್ಯಾಲೆನ್ಸ್ ಫುಡ್ ಕೊಟ್ವಿ, ಇದು ಸಾಕಾಗಲ್ಲ ಅಂತ ಕನ್ಫ್ಯೂಷನ್ಗೆ ಹೋಗುತ್ತೆ. ಬಟ್ 72 hours 3 days ಆದ್ಮೇಲೆ ಸೆಟ್ ಆಗುತ್ತೆ ಬಾಡಿ, ಇದೇ ಪರ್ಫೆಕ್ಟ್. ಹ್ಮ್ ಓಕೆ, ಹೇಳಿ ಮತ್ತೇನ್ ಚೆನ್ನಾಗಿ ಆಯ್ತು. ಅದೇ ಸರ್, ಇವತ್ತು ವೇಟ್ ಚೆಕ್ ಮಾಡ್ಕೊಂಡೆ, ಶುಗರ್ ಚೆಕ್ ಮಾಡ್ಕೊಂಡೆ. ಹ್ಮ್ ಮಾರ್ನಿಂಗ್ 195 ಇದೆ ಸರ್ ಶುಗರು. ಹ್ಮ್ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ಏನ್ ಚೆಕ್ ಮಾಡ್ಕೊಂಡಿದ್ದಿಲ್ಲ, ಬಟ್ ಇವತ್ತು ನಿನ್ನೆಯಿಂದ SMS ಪ್ಲಾನ್ ಅಂತ ಹೇಳೋದಕ್ಕೆ ಹ್ಮ್ ಅದೇನಾದ್ರು ಚೇಂಜಸ್ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಚೆಕ್ ಮಾಡ್ಕೊಂಡಿದೀನಿ.
ಹ್ಮ್ ವೇಟು ಅಲ್ಲಿ ಮೇಡಮ್ ಮನೇಲಿ ಹೋಗಿ ಚೆಕ್ ಮಾಡಿಸಿದಾಗ 77 ಸಮಥಿಂಗ್ ಏನೋ ಇತ್ತು ಸರ್. 77 600 ಏನೋ ಇತ್ತು. ಇವತ್ತು ಹ್ಮ್ ಚೆಕ್ ಮಾಡ್ಕೊಂಡೆ 76.2 ಆಗಿದೆ. 1 kg ಏನೋ ವೇಟ್ ಲಾಸ್ ಆಗಿದೆ ಸರ್. ಓಹೋ, ಕಂಗ್ರ್ಯಾಚುಲೇಷನ್, ಬೋನಸ್ ವಿತಿನ್ 5 ಡೇಸ್. ಹಾ ಸರ್. ಹ್ಮ್ ಸರಿ, ಇವಾಗ ಶುಗರ್ ಟೆಸ್ಟ್ ಮಾಡಿಸ್ಕೊಂಡೆ ಅಂತ ಹೇಳಿದ್ರಿ. ಎಷ್ಟು ಆಫ್ಟರ್ ಫುಡ್ ಎಷ್ಟಿದೆ? ಆಫ್ಟರ್ ಫುಡ್ ಚೆಕ್ ಮಾಡ್ಸಿಲ್ಲ ಸರ್. ಇವಾಗ ಬಿಫೋರ್ ಫುಡ್ ಮನೇಲೆ ಚೆಕ್ ಮಾಡ್ಕೊತೀನಿ ನಾನು. ಅದು ನೋ ನೋ ಮೀಟರ್ ಇದೆ. ಸೊ ಇರ್ಲಿ ಇರ್ಲಿ. ಸೊ ಫಿಂಗರ್ ಟಿಪ್ ಅಲ್ಲಿ ನೀವು ಅದನ್ನ ಇದು ಮಾಡ್ಕೊಂಡಿದ್ದಲ್ಲ. ಸೊ ಹೌದು. ಹಂಗೆ ಮಾಡಿದಾಗ ಫಿಂಗರ್ ಟಿಪ್ ಅಲ್ಲಿ ಅದು ಸೆಟಲ್ಡ್ ಬ್ಲಡ್. ಹ್ಮ್ ಆಕ್ಚುಲಿ ಓಕೆ. ಶುಗರ್ ಟೆಸ್ಟ್ ಮಾಡಿಸ್ಬೇಕಾಗಿದ್ದು ರನ್ನಿಂಗ್ ಬ್ಲಡ್ ಅಲ್ಲಿ, ಅಂದ್ರೆ ನಿಮ್ಮ ವೇನಲ್ಲಿ ಮಾಡ್ಬೇಕಿತ್ತು. ಕೈನಲ್ಲಿ. ಹ್ಮ್ ಸೊ ಫಿಂಗರ್ ಇದಕ್ ಟಿಪ್ ಅಲ್ಲಿ ಜಾಯ್ನ್ ಆಗೋಕ್ಕೂ ಯಾರಿಗೆ ಮುಂಚೆ ಮಾಡಿಸಿದ್ರು? ಸರ್ ಮಾಡಿಸಿದ್ದೆ, ಹಾಸ್ಪಿಟಲ್ ಅಲ್ಲಿ ಮಾಡಿಸಿದ್ದೆ. ಅದು ನಾರ್ಮಲ್ ಇತ್ತು ಸರ್. ಅವಾಗ 139 ಇತ್ತು ಆಫ್ಟರ್ ಫುಡ್. ಹ್ಮ್ ಆಮೇಲೆ ಇದು ಬಂದ್ಬಿಟ್ಟು HbA1c ಬಂದ್ಬಿಟ್ಟು 7.7 ಇತ್ತು. 7.7, ಓಕೆ. 600 ಬರ್ಬೇಕು, ಓಕೆ. ಹಾ, ಸರ್. ಸರಿ. ಅದು ರಿಪೋರ್ಟ್ ಮಿಸ್ ಆಗಿದೆ ಸರ್ ನನಗೆ ಕಳ್ಸಕ್ಕೆ. ಇಟ್ಸ್ ಅದಕ್ಕೆ ಇವತ್ತು ಓಕೆ, ಬೆಳಿಗ್ಗೆ ನೋಡೋಣ ಅಂತ ಇದು ಮಾಡಿ. ಇಟ್ಸ್ ಓಕೆ. ಹಳೆ ರೆಕಾರ್ಡ್ನೆಲ್ಲ ಗಂಟು ಮುಟ್ಟಿ ಕಟ್ಟಿ ತುಂಗಭದ್ರಾ ನದಿಗೆ ಎಸ್ಬಿಟ್ಟು, ಹ್ಮ್ ಓಕೆ ಓಕೆ, ಸರ್. ಅವ್ಯಾವ ಕೆಲಸ ಮಾಡಲ್ಲ. ಹ್ಮ್ ಸರಿ. ಇವತ್ತು ಸಿಕ್ಸ್ತ್ ಡೇ. ನೆನ್ನೆ ನೀವು ಶೇಕ್ ತಗೊಂಡಿದ್ರಿ, ನೈಟ್ ಸ್ವಲ್ಪ ಹಸುವಾಯ್ತು. ಇಟ್ಸ್ ಓಕೆ, ಫೈನ್. 3 ಡೇಸ್ ಹಂಗ ಅನ್ಸುತ್ತೆ. ಇವಾಗ ನೀವು ವೇಟ್ ಲಾಸ್ ಓಕೆ. ಕಡೆಗೆ ಫೋಕಸ್ ಮಾಡಬೇಡಿ, ನಿಮ್ಮ ಆರೋಗ್ಯದ ಕಡೆ ಫೋಕಸ್ ಮಾಡಿ. ಹ್ಮ್ ಓಕೆ. ಸ್ಪೆಷಲಿ ಈ ಶುಗರ್ ಇದ್ದವರಿಗೆ ಕಾರ್ಬೋಹೈಡ್ರೇಟ್. ನೀವು ಹೇಳ್ತಾ ಇದ್ರಾಗ್ಲಿ ಏನು, ರಾತ್ರಿ ಸುಮಾರು 4-5 ಸರಿ ನಾನು ವಾಶ್ರೂಮ್ ಹೋಗ್ತಾ ಇದ್ದೇನೆ, ಹೌದಾ? ಸಿ, ಬಾಡಿ ಇಂಟೆಲಿಜೆಂಟ್ ಅಂಡ್ ಇನ್ನೋಸೆಂಟ್. ಯಾಕೆಂದ್ರೆ ನಿಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಾದಾಗ ಅದನ್ನ ಹೊರಗೆ ಕಳಿಸ್ಬೇಕು ಅಂದ್ರೆ ನಿಮ್ಗೆ ಥರ್ಸ್ಟ್ ಮಾಡಿಸುತ್ತೆ, ಅಂದ್ರೆ ಬಾಯಾರಿಕೆ ಆಗೋ ಹಾಗೆ ಮಾಡುತ್ತೆ. ಯಾವಾಗ ಬಾಯಾರಿಕೆ ಆಗುತ್ತೆ, ನೀವು ನೀರು ಕುಡಿತೀರಿ, ಬ್ಲಡ್ ಅಲ್ಲಿ ಇರ್ತಕ್ಕಂಥ ಶುಗರ್ ಅನ್ನ ಯೂರಿನ್ ಮುಖಾಂತರ ದೇಹ ಹೊರಗೆ ಹಾಕೋ ಪ್ರಯತ್ನ ಮಾಡುತ್ತೆ. ಅದಕ್ಕೆ ನೀವು 3 ಸರಿ 4 ಸರಿ 5 ಸರಿ ಎದ್ದೆದ್ದು ಹೋಗೋದು. ಓಕೆ, ನಾನು ಹಂಗೆ ಹಂಗೆ ಹೋಗ್ತಾ ಇದ್ದೆ ಮೊದಲು. ವಾಶ್ರೂಮ್ ಹೋಗಿ ಬರೋದು, ಎತ್ತು ಗಳ್ಳ 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 ಅಂತ ಒಂದು ಅರ್ಧ ಲೀಟರ್ ನೀರು ಕುಡ್ಬಿಡೋದು. ಹೌದು ಸರ್. ಹಿಂಗೆಲ್ಲ ಹಂಗ್ ಕುಡಿತಾ ಇರ್ಲಿಲ್ಲ ಸರ್ ನೀರು. ಒಂದ್ ಬಾಟ್ಲ್ ಎತ್ಬಿಡ್ತಾ ಇದ್ದೆ ಮುಂಚೆ. ಹ್ಮ್ ಹ್ಮ್ ನಾವೆಲ್ಲ ಆ ತಪ್ಪು ಮಾಡಿದೀವಿ, ರೈಟ್? ಸೊ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ನಮಗೆ, ಓ, ನೀರು ಕುಡಿಯೋದಕ್ಕೂ ಒಂದು ಪದ್ಧತಿ ಅಂತ ಇದೆ ಅಂತ. ನೋಡಿ, ಇವಾಗ ಯಾವ ಪ್ರಾಣಿನೂ ನೀರನ್ನ ಎತ್ತಿ ಕುಡಿಯೋದೇ ಇಲ್ಲ. ಎಲ್ಲವೂ ಡೈರೆಕ್ಟ್ ಬಾಯಿ ಹಚ್ಚಿ ಕುಡಿಯೋದು. ಹ್ಮ್ ಅವುಗಳಿಗೆ ಗ್ಯಾಸ್ಟ್ರಿಕ್ ಇಲ್ಲ, ಕಾನ್ಸ್ಟಿಪೇಷನ್ ಇಲ್ಲ, ಪೈಲ್ಸ್ ಆಗಲ್ಲ, ಹ್ಮ್ ಇಂಡೈಜೆಷನ್ ಪ್ರಾಬ್ಲಮ್ ಇಲ್ವೇ ಇಲ್ಲ. ಕರೆಕ್ಟ್. ಸೊ ಈ ನಾವು ನೀರು ಎತ್ತಿ ಕುಡಿಯೋದು ಏನು ಕಲ್ತ್ವಿ, ಅದು ಯಾರು ಹೇಳ್ಕೊಟ್ರಪ್ಪ? ಹಿಂದಕ್ಕೆ ಏನಾಗ್ತಿತ್ತು, ಮನೆಗಳಲ್ಲಿ ಸಾಮಾನುಗಳು ಕಡಿಮೆ ಅಂದ್ರೆ ಬರ್ತನವ. ಸೊ ಸಡನ್ ಆಗಿ 8-10 ಜನ ಯಾರಾದ್ರು ಹೊರಗಿನಿಂದ ಬಂದ್ರೆ ಅವ್ರಿಗೆ ನೀರು ಕೊಡ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ತೊಳೆದು ತೊಳೆದು ಕೊಡಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಎತ್ತಿ ಕುಡೀರಿ ಅನ್ನೋ ಅಭ್ಯಾಸ ಬಂತು. ಒಬ್ಬೊಬ್ರು ಎತ್ತಿ ಕುಡಿದು ಹಂಗೆ ಅದು ಇನ್ನೊಬ್ರು ಮನೆಗೆ ಹೋದ್ರೆ ನೀರು ಎತ್ತಿ ಕುಡಿಬೇಕು ಅಂತ ಒಂದು ಮೈಂಡ್ ಸೆಟ್ ಆಗ್ಬೇಕು. ನೋಡಿ, ನಾನು ಅಬ್ಸರ್ವ್ ಮಾಡಿದೀನಿ, ಅದ್ ಯಾಕೋ ಹಂಗೆ ಜನದ ಮೆಂಟಾಲಿಟಿ. ಮನೆಗಳಲ್ಲಿ ಅಥವಾ ಬೇರೆ ಬೇರೆ ನೀರು ಎತ್ತಿ ಕುಡಿತಾರೆ, ಬಟ್ ಹೋದಾಗ ಕಚ್ಚಿ ಕುಡಿತಾರೆ. ಅದ್ ಯಾಕಂದ್ರೆ ಅವ್ರು ಯಾರೆಲ್ಲ ಅಬ್ಸರ್ವ್ ತೊಳಿತಾರೆ ಅಂತ. ಮಾಡಿದೀನಿ. ಹ್ಮ್ ಯಾರೆಲ್ಲ ಅಬ್ಸರ್ವ್ ಮಾಡಿದೀನಿ, ಹೋಟೆಲಲ್ಲಿ ಯಾರು ಎತ್ತಿ ಕುಡಿಕ್ ಹೋಗಲ್ಲ, 90% ಕಚ್ಚೆ ಕುಡಿತಾರೆ. ಇವ್ ಇನ್ಮೇಲೆ ಅಬ್ಸರ್ವ್ ಮಾಡಿ ಯಾರು ಸರ್ ಹಿಂಗೆ ಹೇಳಿದ್ರು, ರೈಟ್? ಓಕೆ. ಸೊ ಇವಾಗ ಈ 5-6 ದಿವಸದಲ್ಲಿ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಬದಲಾವಣೆ ಆಗಿದೆ? ಹಾ ಸರ್, ಸ್ಕಿನ್ ಗ್ಲೋ ಆಗಿದೆ. ನಾನು ಈಗ 2 ದಿನದಿಂದ ನೋಟಿಸ್ ಮಾಡಿದೀನಿ. ಬಟ್ ನೀವು ಸೆಕೆಂಡ್ ಡೇಗೆನೆ ನೋಟಿಸ್ ಮಾಡಿದ್ರಿ ಸರ್. 2 ಡೇಸ್ ಇಂದ ಅನ್ಸ್ತಾ ಇದೆ ಸ್ಕಿನ್ ಚೇಂಜಸ್. ಇಲ್ಲಿ ಕಣ್ ಕೆಳಗೆಲ್ಲ ಡಾರ್ಕ್ ಸರ್ಕಲ್ ಇತ್ತು ಸರ್ ನನಗೆ ತುಂಬಾ. ಹ್ಮ್ ಹ್ಮ್ ಅದು ಕಡಿಮೆ ಆಗಿದೆ. ಹ್ಮ್ ಆಮೇಲೆ ಇಲ್ಲಿ ಡಾರ್ಕ್ ಸರ್ಕಲ್ ಇರೋದ್ರಿಂದ ಕನ್ಸಿಲರ್ ಆತರ ಏನಾದ್ರು ಯೂಸ್ ಮಾಡ್ತಾ ಇದ್ದೆ ನಾನು. ಹೊರಗಡೆ ಹೋದ್ರೆ ಅಸಹ್ಯ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಹ್ಮ್ ಇವತ್ತೇನು ಹಾಕಿಲ್ಲ ಸರ್, ನ್ಯಾಚುರಲ್ ಆಗೇ ಇದೆ. ಆದ್ರೂ ನನಗೆ ಡಾರ್ಕ್ ಸರ್ಕಲ್ ಕಾಣ್ತಾ ಇಲ್ಲ. 5 ದಿವಸದಲ್ಲಿ ಡಾರ್ಕ್ ಸರ್ಕಲ್ ಮಾಯ. ಹ್ಮ್ ಪಾರ್ಲರ್ ಹೋಗಿದ್ರೆ ಕ್ರೀಮ್ ಮೇಲೆಲ್ಲ ಎಲ್ಲ ಹಚ್ಚಿ ಪಿಗ್ಮೆಂಟ್ ಎಷ್ಟೆಲ್ಲ ಇತ್ತು ಸರ್. ಇಲ್ಲಿ ಮೇಲೆಲ್ಲ ಬ್ಲಾಕ್ 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 ಇತ್ತು ಫುಲ್ಲು. ಕಣ್ ಮೇಲೆ ಹ್ಮ್ ಕೆಳಗೆ ಅದೇನು ಇಲ್ಲ ಸರ್ ಇವಾಗ. ಸಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೋಡಿ, ಈ ಸಿಸ್ಟಮ್ ಏನಿದೆ, ಈ ಸಿಸ್ಟಮ್ಗೆ ನೀವು ಸಮರ್ಪಣೆ, ನಿಮ್ಮನ್ನ ನೀವು ಒಪ್ಪಿಸ್ಬೇಕು. ಹ್ಮ್ ತನು ಮನ ಎರಡನ್ನೂ ಒಪ್ಪಿಸ್ಬೇಡಿ.
ಆವಾಗಲೇ ಈ ತರ ನೀವು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡೋಕೆ ಆಗುತ್ತೆ. ಹ್ಮ್ ಸೊ ಆ ಥರ ಡಿಸೈನ್ ಮಾಡಿದರೆ 3 ವರ್ಷ ಕಷ್ಟಪಟ್ಟು ದಿ ಬೆಸ್ಟ್ ರಾ ಮಟೀರಿಯಲ್ನ ಹುಡುಕ್ಬಿಟ್ಟು ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ರೆಡಿ ಮಾಡೋದು. ರೈಟ್. ಸೊ ಸೂಪರ್. ಅಂಡ್ ಇವಾಗ ನೀವು ಮನೇಲಿ ಕೆಲಸ ಮಾಡ್ತಿರಲ್ವಾ, ಇವಾಗ ನಿಮ್ಗೆ ಬೇಜಾರು ಅಥವಾ ಸುಸ್ತು ಹಿಂಗೇನು ಆಗಲ್ವಾ? ಇಲ್ಲ ಸರ್, ನಾವಿರೋದು ಇಬ್ರೇ ಅಲ್ವಾ ಸರ್, ಯಾವಾಗೋ ಕಸ ಗುಡಿಸ್ತಾ ಇದ್ದೆ, ಯಾವಾಗೋ ಇದ್ ಮಾಡ್ತಾ ಇದ್ದೆ. ಹ್ಮ್ ಇಸ್ಲಾಮಿಕ್ ಜಾಯಿನ್ ಆದ್ಮೇಲೆ ದಿನ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಪೂಜೆ ಮಾಡಿ ನಾನು ಮೀಟಿಂಗ್ ಅಟೆಂಡ್ ಮಾಡಿರ್ತೀನಿ ಸರ್. ಇವಾಗ ಅವ್ರಿಗೂ ಅಲ್ಲರಿ ಟಿಫನ್ ಮಾಡಿಕೊಟ್ಟು. ಆ ಡಬ್ಬದ ಮೇಲೆ ಬರ್ದಿಲ್ವಲ್ಲ, ನೀವು ಮನೆ ಬೆಳಿಗ್ಗೆ ಎದ್ದು ಕಸ ಗುಡಿಸ್ತೀರಿ, ಸ್ನಾನ ಮಾಡ್ತೀರಿ, ಪೂಜೆ ಮಾಡ್ತೀರಿ, ಆಮೇಲೆ ಸಿಸ್ಟಮ್ ಬರ್ತಿರತ್ತ ಡಬ್ಬಿ ಮೇಲೆ ಬರಲ್ಲ. ನಿಜ ಸರ್, ಒಂದೊಂದ್ ವಾರ ಆದ್ರೂ ನಾನು ಕಸ ಗುಡಿಸ್ತಿರ್ಲಿಲ್ಲ ಮನೆದು. ಅಯ್ಯೋ ಅಯ್ಯೋ. ಇಬ್ರೇ ಅಲ್ವಾ. ಆಮೇಲೆ ನಮ್ಮ ಮನೇಲಿ ದೇವ್ರ ಮನೆ ಇಲ್ಲ ಸರ್. ಬೆಂಗಳೂರಲ್ಲೆಲ್ಲ ದೇವ್ರ ಮನೆ ಎಲ್ಲ ಇದ್ ಮಾಡಿರಲ್ಲ. ಹ್ಮ್ ಮನೆ ಚೇಂಜ್ ಮಾಡೋದಕ್ಕೆಲ್ಲ ಏನಿದ್ ದೇವ್ರ ಮನೆ ತಗೊಂಬರೋದು ಅಂತ ಶೋಕೇಶ್ ಅಲ್ಲೇ 2 ದೇವ್ರು ಇಟ್ಕೊಂಡಿದೀನಿ ಅಷ್ಟೇ. ತಿಳ್ದಾಗ ದೀಪ ಹಚ್ಚೋದು ಸರ್, ಅದಕ್ಕೆ ತಿಳ್ದಾಗೆ ಪೂಜೆ ಮಾಡೋದು ಆ ತರ ಎಲ್ಲ. ಬಟ್ ಇವಾಗ ಆತರ ಏನು ಅನ್ಸ್ತಿಲ್ಲ, ಕೂಲ್ ಆಗಿರುತ್ತೆ ಮೈಂಡ್. ಫಸ್ಟ್ ಪೂಜೆ ಮಾಡ್ಬೇಕು. ಇವತ್ತು ಅಷ್ಟೇ ಸ್ವಲ್ಪ ಎದ್ದಿದ್ ಲೇಟು ಆದ್ರೂ ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಮೀಟಿಂಗ್ ಅಟೆಂಡ್ ಮಾಡಿದ್ವಿ ಗುರುಪೂರ್ಣಿಮೆ. ನೋಡಿ. ಹ್ಮ್ ಈ ಶೇಕ್ ಹೊಟ್ಟೆ ಹಾಕಿದ ಶೇಕು ಅದು ಬರೀ ಬಾಡಿ ಮಾತ್ರ ಸರಿ ಮಾಡಿಲ್ಲ, ಸಂಸ್ಕೃತಿಯನ್ನು ಕಲಿಸ್ತಾ ಇದೆ. ಹ್ಮ್ ಪಂಕ್ಚುಯಾಲಿಟಿ. ರೈಟ್. ಸೊ ಇವಾಗ ಹೆಂಗ್ ಬೇಕಂಗ್ ಇರ್ಬೇಕು ಅಂತ ಅನ್ಸಲ್ಲ, ಇವಾಗ ನೀಟಾಗಿ ಇರ್ಬೇಕು ಅಂತ ಅನ್ಸುತ್ತೆ. ಹೌದಾ ಮೇಡಮ್? ಹ್ಮ್. ಹ್ಮ್ ಸೊ ಡ್ರೆಸ್ ಸೆನ್ಸ್ ಬರುತ್ತೆ, ಅಂಡ್ ಬ್ಯೂಟಿ ಸೆನ್ಸ್ ಬರುತ್ತೆ. ಇವಾಗ ನಿಮ್ಗೆ ಇಬ್ರು ಬೆಸ್ಟ್ ಫ್ರೆಂಡ್ ಆಗ್ತಾರೆ. ಯಾರು? ಒಂದು ವಾಶ್ರೂಮು, ಇನ್ನೊಂದು ಮಿರರ್. ಹ್ಮ್ ಹೌದು. ಇವರಿಬ್ರು ತುಂಬಾ ಬೆಸ್ಟ್ ಫ್ರೆಂಡ್ ಆಗ್ತಾರೆ ಅವ್ರಿಗೆ. ಇಲ್ಲಿ ನೋಡಿ, ಇವ್ರು 63 ವರ್ಷ ಅಂತ, ಇವ್ರು ಯಾರಂತಾರೆ 63 ವರ್ಷ ಅಂತ? ಹ್ಮ್ ಅನ್ಮಿಟ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್. ಆಗ್ತಿಲ್ವಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇಷ್ಟೊತ್ತು ರಂಜಿತಾ ಮೇಡಮ್ ಹೇಳಿದ್ ಕೇಳಿಸ್ಕೊಂಡ್ರಿ, ಹೇಗೆ ಅನಿಸ್ತೈತಿ? ಜುಮ್ ಅನಿಸ್ತದ ಸರ್, ಅಷ್ಟೇ ಖುಷಿ ಅನಿಸ್ತದ. ಯಾಕಂದ್ರೆ ಸಣ್ಣ ಏಜ್ ಇದೆ ಅವ್ರದ್ದು, ಬೇಗ ರಿಸಲ್ಟ್ ಬಂತು. ನಮ್ದು ಏಜ್ ಲೇಟ್ ಇದ್ರು ಕೂಡ ವಿತಿನ್ 6 ಮಂತ್ ಅಲ್ಲಿ ನಾನು ಕೂಡ ರಿಸಲ್ಟ್ ತಗೊಂಡೆ. ಒಂಥರ ಈ MNC ಕಂಪ್ನಿಗೆ ನಾವ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅನಿಸ್ತದ ಸರ್. ಬಾಳ ಖುಷಿ ಆಗ್ತದೆ ಸರ್. ಸೊ ಏಜ್ ಈಸ್ ಎ ಜಸ್ಟ್ ನಂಬರ್. ಏಜ್ ಈಸ್ ಜಸ್ಟ್ ನಂಬರ್. ನೀವು ಏನು ಕೊಡಬೇಕು, ಬ್ಯಾಲೆನ್ಸ್ಡ್ ಫುಡ್ ಅನ್ನ, ಏನು ಬ್ಯಾಲೆನ್ಸ್ ಅರ್ಥ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ಡ್ ಫುಡ್. ಪ್ರತಿನಿತ್ಯ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ 90ರಿಂದ 114 ಪೋಷಕಾಂಶಗಳು, ಖನಿಜಾಂಶಗಳು ಮತ್ತು ಅಮೈನೋ ಆಮ್ಲಗಳು. ಅಮೈನೋ ಆಮ್ಲಗಳು ಈ ಎಲ್ಲವರ ಸಮ್ಮಿಶ್ರವಾಗಿರ್ತಕ್ಕಂಥ ಫುಡ್ ಅನ್ನ ಕೊಡೋದ್ರಿಂದ ಈಗ ನೀವೇನು ಹೇಳ್ತಾ ಇದ್ದೀರಿ, ಮೆಂಟಲಿ, ಫಿಸಿಕಲಿ, ಸೋಷಿಯಲಿ, ಸ್ಪಿರಿಚುವಲಿ ನೀವು ಹೆಲ್ದಿ ಆಗ್ತೀರಿ. ಓಕೆ. ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ ಒಂದು ಸಂಯಮ, ಒಂದು ಗೌರವ, ಇದೆಲ್ಲ ಬರುತ್ತೆ. ಮೊದಲು ಹಂಗಲ್ಲ, ಯಾರಾದ್ರೂ ಮಾತಾಡ್ತಿದ್ರೆ ಅರ್ಧಕ್ಕೆ ತುಂಡರಿಸ್ಬಿಟ್ಟು ಏನೋ ಒಂದೊಂದು ಕಷ್ಟ. ಇವಾಗ ಹಂಗಿಲ್ಲ, ಯಾರಾದ್ರೂ ಏನಾದ್ರು ಹೇಳ್ತಾ ಇದಾರೆ ಅಂದ್ರೆ ಕಂಪ್ಲೀಟ್ ಕೇಳಿಸ್ಕೊಂಡು ಇದಕ್ಕೆ ಏನು ಆನ್ಸರ್ ಮಾಡ್ಬೇಕಂತ ನೀವು ಯೋಚನೆ ಮಾಡಿ ಮಾಡ್ತೀವಿ. ಯಾರಿಗೆಲ್ಲ ಹಂಗ ಅನ್ಸಿದೆ ಇವಾಗ? ಮೊದಲು ಹಂಗಲ್ಲ, ಅವ್ರು ಹೇಳಕ್ಕೆ ಬಿಡ್ತಿರಲ್ಲ, ಅರ್ಧಕ್ಕೆ ನನಗೆಲ್ಲ ಗೊತ್ತಿಬಿಟ್ಟು ನೀ ಏನ್ ಹೇಳ್ತೀನಿ ಅಂತ. ಅಂದ್ರೆ ಕೇಳಿಸ್ಕೊಳ್ಳೋ ನಿನ್ನೆ ಸುನೀತಾ ಮ್ಯಾಮ್ ನಂಗೆ ಅದನ್ನೇ ಹೇಳಿದ್ರು ಸರ್. ತುಂಬಾ ಮೆಚೂರ್ಡ್ ಆಗಿದ್ಯಾ, ತುಂಬಾ ಮೆಚೂರ್ಡ್ ಆಗಿ ಮಾತಾಡ್ತಿದ್ಯಾ. ಅವ್ರ ಮುಂಚೆನೆ ನೋಡಿದ್ದಾರೆ, ತುಂಬಾ ಚೈಲ್ಡ್ ತರ ಆಡ್ತಾ ಇದ್ದೆ ಮುಂಚೆ ಎಲ್ಲ. ಖುಷಿ ಆಗ್ತಾ ಇದೆ ಇವಾಗ ನೀನ್ ಮಾತಾಡೋದ್ ನೋಡಿದ್ರೆ ಅಂತ. ಸೂಪರ್. ನಾ ಹೇಳ್ತಾ ಇದ್ದೀನಿ, ವೆಲ್ನೆಸ್ ಇಂಡಸ್ಟ್ರಿ ಲೈಕ್ ಮೈಂಡೆಡ್ ಪೀಪಲ್ಸ್ಗೆ ಪರಿಚಯ ಆಗುತ್ತೆ, ಇಲ್ಲ ಅಂತಂದ್ರೆ. ಬಟ್ ಮೇಲಿ ನ್ಯೂಟ್ರಿ ಕೇರ್ ರೈಟ್ ಮೈಂಡೆಡ್ ಪೀಪಲ್ಸ್ಗೆ ಪರಿಚಯ ಆಗುತ್ತೆ. ಹೌದಾ ಮೇಡಮ್? ಎಸ್ ಸರ್. ಸೊ ಈ ಒಂದು 4-5 ದಿವಸದಲ್ಲಿ ಇವರೆಲ್ಲ ಆಗುತ್ತ ಬದಲಾವಣೆ ನೋಡಿ. ನಮಗೆ ಮೈ ಜುಮ್ಮನಿಸ್ತೈತೆ. ನಮಗೆ ಮೈ ಜುಮ್ಮನಿಸ್ತೈತೆ. ಸೊ ಸೂಪರ್. ಗೊಂಬೆ ತರ ಆಗ್ತೀರಿ ನೀವು. ಸಿಸ್ಟಮ್ ಜೊತೆಗೆ ಕರೆಕ್ಟ್ ಆಗಿ ನೀವು ರೆಗ್ಯುಲರ್ ಕರೆಕ್ಟ್ ಆಗಿ ಇಲ್ಲೊಂದು ಗೊಂಬೆ ಬಂತು, ಇದೆ ಈಗ
ಅನ್ಮ್ಯೂಟ್. ಏನೋ ಬಸ್ಸಲ್ಲೋ ಏನೋ ಇದ್ದಾರೆ. ಬಸ್ಸಲ್ಲಿದ್ರೇನ್ರಿ?